ಸಾಮಾಜಿಕ ಜಾಲತಾಣದಿಂದಲೇ ಸಮಾಜಕ್ಕೆ ಪರಿಚಯವಾಗಿದ್ದು ಸೋನು ಗೌಡ. ಈ ಹಿಂದೆ ಬಿಗ್ ಬಾಸ್ಗೂ ಕೂಡ ಹೋಗಿ ಸಾಕಷ್ಟು ಅಭಿಮಾನಿಗಳನ್ನು ಸಂಪಾದನೆ ಮಾಡಿದರು. ಮೊನ್ನೆಯಷ್ಟೇ ತಮ್ಮ ಕನಸಿನ ಮನೆಯನ್ನು ಪ್ರವೇಶಿಸಿದ್ದಾರೆ. ಅವರು ತಮ್ಮ ಕನಸಿನ ಮನೆ ಕಟ್ಟಿದ್ದು ಮಂಡ್ಯದಲ್ಲಿ. ಈಗ ಏನಪ್ಪ ಸುದ್ದಿ ಅಂದರೆ, ಸೋನು ಗೌಡ ಅವರು ಮಾಜಿ ಮುಖ್ಯಮಂತ್ರಿಯವರ ಜೊತೆ ಕಾಣಿಸಿಕೊಂಡಿದ್ದಾರೆ. ಇದು ಅನೇಕರಿಗೆ ಹುಬ್ಬೇರಿಸುವಂತೆ ಮಾಡಿದೆ. ಸೋನು ಗೌಡ ಯಾವಾಗಲೂ ಪ್ರವಾಸದ ಗುಂಗಿನಲ್ಲೇ ಇರ್ತಾರೆ. ಅವರು ಪ್ರವಾಸಗೊಂಡ ನಂತರ ಆ ಫೋಟೋವನ್ನು ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡೇ ಮಾಡ್ತಾರೆ. ಆದರೆ ಈ ಒಂದು ಪೋಸ್ಟ್ ಭಾರಿ ಸಂಚಲನವನ್ನು ಮೂಡಿಸಿದೆ. ಆ ಫೋಟೋಗೆ ಹಲವಾರು ಅಭಿಪ್ರಾಯಗಳು ಕೂಡ ವ್ಯಕ್ತವಾಗಿದೆ. ಆ ಫೋಟೋ ಬೇರೆ ಯಾರದ್ದು ಅಲ್ಲ, ಬದಲಿಗೆ ಅವರು ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು. ಹೌದು, ಈ ಬಾರಿ ಸೋನು ಶ್ರೀನಿವಾಸ್ ಗೌಡ ಅವರು ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರ ಪಕ್ಕದಲ್ಲಿ ಕುಳಿತು ಫೋಟೋ ಕ್ಲಿಕ್ಕಿಸಿಕೊಂಡಿದ್ದಾರೆ. ಅದನ್ನು ಅವರು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದು ಬಿಟ್ಟಿದ್ದಾರೆ. ಈ ಫೋಟೋ ಸಖತ್ ವೈರಲ್ ಆಗ್ತಿದೆ. ಈ ಫೋಟೋದ ಕೆಳಗೆ ನನ್ನ ಜೀವನದಲ್ಲಿ ಕಂಡಂಥ ಮೊದಲ ಮುಗ್ಧ ಮನಸ್ಸಿನ ಮನುಷ್ಯ ಇವರು ಅಂತ ಕ್ಯಾಪ್ಷನ್ ಅನ್ನು ಕೊಟ್ಟಿದ್ದಾರೆ. ಇನ್ನೂ ಫೋಟೋ ವೈರಲ್ ಆಗುತ್ತಿದ್ದಂತೆ ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ ಪ್ರಯಾಣ ಮಾಡುವ ವೇಳೆ ಒಂದು ವಿಮಾನದಲ್ಲಿ BSY ಹಾಗೂ ಸೋನು ಗೌಡ ಪ್ರಯಾಣ ಮಾಡಿರಬಹುದು ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ಕೆಲವರು ರಾಜಕೀಯಕ್ಕೆ ಬರುವ ಉದ್ದೇಶವೇನಾದರೂ ಇದೆಯಾ ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಸೋನು ಶ್ರೀನಿವಾಸ್ ಗೌಡ ಅವರು ಕೆಲ ದಿನಗಳ ಹಿಂದೆ ರಾಜಕೀಯಕ್ಕೆ ಬರುವ ಇಂಗಿತ ವ್ಯಕ್ತಪಡಿಸಿದರು. ಚಿತ್ರರಂಗದ ಸಹವಾಸ ಸಾಕೆನಿಸಿದೆ, ಚಿತ್ರರಂಗಕ್ಕೆ ಬರುವ ಆಸೆ ಮೊದಲಿತ್ತು, ಆದರೆ ಈಗ ಇಲ್ಲ ಎಂದು ಹೇಳಿಕೊಂಡಿದ್ದಾರೆ. ಈ ಕಾರಣಕ್ಕಾಗಿಯೇ ಭೇಟಿಯಾಗಿರಬಹುದು ಅಂತ ಕೆಲವರು ಕಮೆಂಟ್ ಮಾಡ್ತಾ ಇದ್ದಾರೆ. ಅದೇನೇ ಆಗಲಿ, ಸೋಷಿಯಲ್ ಮೀಡಿಯಾದಲ್ಲಿ ಒಂದಲ್ಲ ಒಂದು ಕಾರಣಕ್ಕೆ ಸೋನು ಶ್ರೀನಿವಾಸ್ ಗೌಡ ಅವರು ಸುದ್ದಿ ಆಗ್ತಾನೇ ಇರ್ತಾರೆ. ಇದು ಇವತ್ತಿನ ಮಾಹಿತಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ಬಂಟಿ ಅಡ್ಡ. ಮಾಹಿತಿ ಮತ್ತು ಮನೋರಂಜನೆಗಾಗಿ ಬಂಟಿ ಅಡ್ಡ ಯಾವಾಗಲೂ ತಯಾರಿರುತ್ತೆ.